Welcome to Shashi Navodaya classes ಮಕ್ಕಳ. The next question is ಎರಡು ಸಂಖ್ಯೆಗಳ ಗುಣಲಬ್ಧ 288. ಓಕೆ, ಮಾಸ 4 ಆದರೆ ಆ ಎರಡು ಸಂಖ್ಯೆಗಳು ಯಾವ್ಯಾವು ಅಂತ ಕೇಳ್ತಿದ್ದಾರೆ. ನೋಡಿ, ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ. ಅಂದ್ರೆ ಏನು? ಆ ಎರಡು ಸಂಖ್ಯೆಗಳನ್ನು ನಾವು ತಗೊಂಡ್ಬಿಟ್ಟು ಗುಣಾಕಾರ ಮಾಡಿದಾಗ ಬರುವಂತ ಗುಣಲಬ್ಧ 288. ಆ ಎರಡು ಸಂಖ್ಯೆಗಳ ಮಾಸ 4 ಬರುತ್ತಂತೆ. ಆ ಎರಡು ಸಂಖ್ಯೆಗಳು ಯಾವ್ಯಾವು ಅಂತ ಕೇಳ್ತಿದ್ದಾರೆ. ನೋಡಿ, ಆ ಕೊಟ್ಟಿರುವಂತ ಎರಡು ಸಂಖ್ಯೆಗಳ ಮಾಸ 4 ಅಂತಂದ್ರೆ ಆ ಎರಡು ಸಂಖ್ಯೆಗಳು ಈ ಮಾಸದಿಂದ ಪೂರ್ಣವಾಗಿ ಭಾಗ ಹೋಗುತ್ತವೆ. ನೋಡಿ, ಯಾವ್ದಾದ್ರು ಆಪ್ಷನ್ಸ್ ಈ 4ರಿಂದ ಪೂರ್ಣವಾಗಿ ಭಾಗ ಹೋಗ್ತಾ ಇಲ್ವಾ, ಆ ಸಂಖ್ಯೆಗಳು ಪೂರ್ಣವಾಗಿ ಭಾಗ ಹೋಗ್ತಿದ್ದಿಲ್ಲ ಅಂತಂದ್ರೆ ಆ ಸಂಖ್ಯೆಗಳು ಅಂದ್ರೆ ಆ ಸಂಖ್ಯೆಗಳ ಗುಣಲಬ್ಧ 288 ಮಾಸ 4 ಆಗಿರಲು ಸಾಧ್ಯ ಇಲ್ಲ. ನೋಡಿ, 1 ಮತ್ತು 72 ಇದೆ. ಓಕೆ, ಈ 1 4ರಿಂದ ಪೂರ್ಣವಾಗಿ ಭಾಗ ಹೋಗುವುದಿಲ್ಲ. ಹೀಗಾಗಿ ಆ ಎರಡು ಸಂಖ್ಯೆಗಳಲ್ಲಿ 1 ಮತ್ತು 72 ಇರಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ 8 ಮತ್ತು 72 ಇದೆ. ಓಕೆ, 8 ಮತ್ತು 72 ಇದೆ, 4ರಿಂದ ಪೂರ್ಣವಾಗಿ ಭಾಗ ಆಗ್ತವೆ. ಆದ್ರೆ ಮಾಸ 4 ಇರ್ಬೇಕಲ್ವಾ. ನೋಡಿ, ಈ 8 ಮತ್ತು 72ರ ಮಾಸ ಏನಾಗ್ತದೆ ಅಂದ್ರೆ 8 1 8 8 9 72. ಓಕೆ, ಈ ಎರಡು ಸಂಖ್ಯೆಗಳನ್ನ ಭಾಗಿಸುವಂತ ಅತಿ ದೊಡ್ಡ ಸಂಖ್ಯೆ 8. ಹೀಗಾಗಿ ಮಾಸ 8 ಆಗಿರುತ್ತೆ. ಇವುಗಳ ಮಾಸ 4 ಆಗಿರಲು ಸಾಧ್ಯವಿಲ್ಲ. ಹೀಗಾಗಿ ಇದು ಆಪ್ಷನ್ ಕೂಡ ಏನಾಗ್ತದೆ, ತಪ್ಪಾಗ್ತದೆ. ಸಿ, 22 ಮತ್ತೆ 24, 22 ಮತ್ತೆ 24 ಈ ಎರಡು ಸಂಖ್ಯೆಗಳನ್ನು ಭಾಗಿಸುವಂತಹ ಅತಿ ದೊಡ್ಡ ಸಂಖ್ಯೆ 2 ಆಗಿದೆ ಮಕ್ಕಳೇ. ಓಕೆ, 2 ಆಗಿದೆ. ಹೀಗಾಗಿ ಇವುಗಳ ಮಾಸ ಕೂಡ ಏನು 4 ಆಗಿರಲು ಸಾಧ್ಯ ಇಲ್ಲ. ನೋಡಿ, 8 ಮತ್ತು 36 ಇದೆ. ಓಕೆ, ಈ 8 ಮತ್ತು 36ರ ಮಾಸ 4 ಆಗ್ತದೆ. ನೋಡಿ, 4 2ರಲ್ಲಿ 8 4 9 36 ಮಾಸ 4 ಆಗ್ತದೆ. ಓಕೆ, ಮಾಸ 4. ಓಕೆ, ಇವೆರಡು ಸಂಖ್ಯೆಗಳು 8 ಮತ್ತು 36 ಕೂಡ 4ರಿಂದ ಪೂರ್ಣವಾಗಿ ಭಾಗ ಆಗ್ತವೆ. ಮತ್ತೆ ಮಾಸ ಕೂಡ 4. ಇವುಗಳ ಗುಣಲಬ್ಧ ಕೂಡ 288 ಆಗ್ತದೆ. ಸೊ ಹೀಗಾಗಿ ಈ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗಿರುತ್ತೆ. ಆ ಎರಡು ಸಂಖ್ಯೆಗಳು 8 ಮತ್ತು 36 ಆಗಿದೆ. ಓಕೆ, ಅರ್ಥ ಆಗಿದೆಯಲ್ಲ?